ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಶುಕ್ರವಾರದ ಈ ದಿನ ದಿನಾಂಕ 2/5/2025 ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ವೃಶ್ಚಿಕ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಸ್ವಾಗತ ಮಾಡೋಣ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ಹಿಮಾಕುಂಡಂ ನೊಡಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನ ಮಾಡೋಣ. ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿ ನೋಡೋಣ ಗುರೂಜಿ. ಖಂಡಿತ 2 ಮೇ 2025 ಪಂಚಮಿ ತಿಥಿ, ಶುಕ್ಲ ಪಕ್ಷ, ಆರಿದ್ರಾ ನಕ್ಷತ್ರ. ಇವತ್ತು ಧೃತಿ ಯೋಗ ಅಂತ ಹೇಳ್ತೀವಿ. ಶುಕ್ರವಾರ ತುಂಬ ವಿಶೇಷವಾಗಿ ಬೆಂಗಳೂರಿನ ಕಾಲಮಾನದಲ್ಲಿ 6 ಗಂಟೆ ಬೆಳಗಿನ ಸೂರ್ಯೋದಯದ ಒಂದು ಸಮಯ, 6 ಗಂಟೆ 30 ನಿಮಿಷ ಸೂರ್ಯಾಸ್ತದ ಸಮಯ ನಮ್ಮ ಬೆಂಗಳೂರಿನ ಕಾಲಮಾನ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಮತ್ತು ಇವತ್ತಿನ ಮುಹೂರ್ತ ಭಾಗದಲ್ಲಿ ಬಂದು ನೋಡೋದಾದರೆ ರಾಹುಕಾಲ 10 ಗಂಟೆ 42 ನಿಮಿಷದಿಂದ 12 ಗಂಟೆ 17 ನಿಮಿಷ, ಯಮಗಂಡ ಕಾಲ 3 ಗಂಟೆ 25 ನಿಮಿಷದಿಂದ 4 ಗಂಟೆ 59 ನಿಮಿಷ, ಗುಳಿಕ ಕಾಲ ಬಂದು 7 ಗಂಟೆ 34 ನಿಮಿಷದಿಂದ 9 ಗಂಟೆ 8 ನಿಮಿಷವಾಗಿರುವಂಥದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 11 ಗಂಟೆ 52 ನಿಮಿಷದಿಂದ 12 ಗಂಟೆ 42 ನಿಮಿಷ ಇವತ್ತಿನ ಒಂದು ಪಂಚಾಂಗ ಮತ್ತು ಮುಹೂರ್ತ ಭಾಗವಾಗಿರುವಂಥದ್ದು. ಗುರುಜಿ, ಇವತ್ತು ಯಾವುದೇ ಒಂದು ಒಳ್ಳೆ ಕೆಲಸ, ಯಾವುದೋ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ಏನೋ ಒಂದು ಕೆಲಸವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ಏನೋ ಒಂದು ಖರೀದಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಯಾವ ಒಂದು ಸಮಯ ಒಳ್ಳೆ ಸಮಯ ನೋಡಿ? ಇವತ್ತು ಕಾಲಮಾನದಲ್ಲಿ ಒಂದು ಅಮೃತ ಸಿದ್ಧಿ ಯೋಗ ಒಂದು ಆ ದಿನಮಾನಸದಲ್ಲಿ ನೋಡೋದಾದ್ರೆ ಇವತ್ತಿನ ಒಂದು ದಿನದಲ್ಲಿ 10 ಗಂಟೆ 31 ನಿಮಿಷ ಅಂತಂದ್ರೆ ರಾಹುಕಾಲ ಕೂಡ ಬರುತ್ತೆ. ಆದರೆ ಅದಕ್ಕಿಂತ ಮುಂಚೆ 10 ನಿಮಿಷದ ಮುಂಚೆ ಏನು 10 ಗಂಟೆ 30 ನಿಮಿಷದಿಂದ 10 ಗಂಟೆ 42 ನಿಮಿಷ, ಈ 12 ನಿಮಿಷ ಪ್ರಶಸ್ತವಾಗಿರುವಂಥದ್ದು. ಕೆಲಸ ಪ್ರಾರಂಭ ಮಾಡಬೇಕು, ಹೊರಡಬೇಕಂದ್ರೆ ಈ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಗುರುಜಿ, ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಒಂದು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಪ್ರಶಸ್ತ್ಯವಾದ ಟೈಮ್ ಅಥವಾ ಮುಹೂರ್ತ ಅಂತ ಏನ್ ಹೇಳ್ತಾರೆ ಆ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡೋಣ. ಮೊದಲನೇದಾಗಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ? ರಾಶಿಯ ಜಾತಕಸ್ಥರು ಸಂತೋಷದಿಂದ ತುಂಬಿದ ಒಳ್ಳೆಯ ದಿನ ಇವತ್ತು. ಇಂದು ಮನೆಯಿಂದ ಹೊರಗೆ ಹೋಗುವಾಗ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಹೆಚ್ಚು ಹಣದ ಲಾಭ ಮೇಷರಾಶಿಯವರಿಗೆ ಇವತ್ತಿನ ದಿನ ಆಗುತ್ತೆ. ಓಕೆ, ಹಣದ ಲಾಭ ಇವತ್ತಿನ ದಿನ ಮೇಷರಾಶಿಯವರಿಗೆ ಇದೆ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಗುರುಜಿ. ಮುಂದಿನ ರಾಶಿ ವೃಷಭ ರಾಶಿಯ ಬಗ್ಗೆ ನೋಡೋಣ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನಲ್ಲಿ ಸುಧಾರಣೆ ಮತ್ತು ಅನಾದಿ ಕಾಲದಿಂದ ಬರುವಂಥ ಯಾವುದೋ ಒಂದು ಅಂದರೆ ತುಂಬ ದಿನದಿಂದ ಬರುವಂಥ ಹಳೆಯ ಬಾಕಿಗಳು, ಬಿಲ್ಗಳನ್ನು ಇವತ್ತು ಕೇಳಕ್ಕೆ ಸುಸಮಯ. ಇದರಿಂದ ನಿಮಗೆ ಒಂದು ಪೇಮೆಂಟ್ ರಿಕವರಿ ಆಗುವಂಥದ್ದು ವೃಷಭ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಸೊ ಆ ಸಮಯ ಅಂತ ಹೇಳಿ ನೀವು ಒಂದು ಹೋರೆಗಳನ್ನು ತಿಳಿಸಿರಿ. ಶುಕ್ರ ಹೋರೆ ಅಂತ ನೋಡೋದಾದ್ರೆ ಆ ಸಮಯ ಇವತ್ತಿನ ದಿನ ಯಾವುದು ನೋಡಿ? ಮಧ್ಯಾಹ್ನದ ಸಮಯ, ಬೆಳಗಿನ ಜಾವ ಕೂಡ ಬರುತ್ತೆ 6:30 ಇಂದ 7:30. ಆ ಟೈಮಲ್ಲಿ ಕಾಲ್ ಮಾಡೋಕ್ಕಾಗಲ್ವಲ್ಲ. ಮಧ್ಯಾಹ್ನದ ಸಮಯ 1:30 ಇಂದ 2:30 ಅಥವಾ ಸಂಜೆ ಸಮಯ 7:30 ಇಂದ 8:30 ಸಮಯದಲ್ಲಿ ಒಳ್ಳೆಯ ಸಮಯವಾಗಿರುವ ಗುರುಜಿ. ಈಗ ನೇರವಾಗಿ ಅವ್ರು ನಮಗೆ ಸಿಗೋದಾದ್ರೆ ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ, ನಾವ್ ಯಾವಾಗ ಹೋದ್ರು ಕೂಡ ಅವ್ರು ನಮಗೆ ಸಿಗ್ತಾರೆ. ಅಂತ ಟೈಮಲ್ಲಿ ಸಹ ನಾವು ಅದೇ ಟೈಮಲ್ಲಿ ಹೋಗಿ ಅವರನ್ನ ಹಣದ ರಿಕವರಿಗೆ ಕೇಳಿದ್ರೆ ಅದು ಫಲಿಸುತ್ತೆ ಗುರುಜಿ? ಹೌದು, ಖಂಡಿತ ಫಲಿಸುತ್ತೆ. ನೇರವಾಗಿ ಅಥವಾ ಅವ್ರು ಫೋನ್ ಮಾಡಿದ್ರು, ಫೋನ್ ಎತ್ತಿಲ್ಲ ಅಂದ್ರೂ ಕೂಡ ಆ ಸಮಯದಲ್ಲಿ ಅವರು ಒಂದು ಮೆಸೇಜ್ ಬರೆಯುವಂಥ ಮುಖಾಂತರ ಅಥವಾ ವಾಟ್ಸಪ್ಪಲ್ಲಿ ಆ ಸಮಯದಲ್ಲಿ ಕಳಿಸೋ ಮುಖಾಂತರ ಅವರಿಗೆ ಒಳ್ಳೇದಾಗುತ್ತೆ, ಅಂದ್ರೆ ಅದು ರಿಕವರಿ ಆಗುವಂಥದ್ದು. ಓಕೆ ಗುರುಜಿ, ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಮಿಥುನ ರಾಶಿ. ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುತ್ತೆ. ನಿಮಗೆ ಹಣವನ್ನು ಸಂಗ್ರಹಿಸುವಾಗ ಮತ್ತು ಹಣದ ಒಂದು ಸಂಗ್ರಹಣೆ ಮಾಡಿಟ್ಟಿರುವಂತಹ ಹಣ ಇವತ್ತು ನಿಮಗೆ ಉಪಯೋಗಕ್ಕೆ ಬರುವಂಥದ್ದು ಇವತ್ತಿನ ದಿನ ಶುಭವಾಗಿರುತ್ತೆ. ಮಿಥುನ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ನಾವು ತಿಳಿದುಕೊಂಡ್ವಿ. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯ ಜಾತಕಸ್ಥರು ತೀರಾ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ಹೆಚ್ಚು ಖರ್ಚು ಮಾಡುವ ದಿನ ಇವತ್ತಾಗಿರುವಂಥದ್ದು. ಸ್ವಲ್ಪ ಖರ್ಚಿನ ಪ್ರವೃತ್ತಿಗೆ ಕಡಿವಾಣ ಹಾಕಿ, ಅದರಿಂದ ದಿನ ಶುಭವಾಗುತ್ತೆ. ಖರ್ಚಿನ ಪ್ರವೃತ್ತಿ ನಿಮ್ದು ಏನಿರುತ್ತೆ ಇವತ್ತಿನ ದಿನ, ಖರ್ಚು ಮಾಡೋದನ್ನ ಉಳಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಗುರುಜಿ. ಮುಂದಿನ ರಾಶಿ ಸಿಂಹ ರಾಶಿ. ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇಲ್ಲವಾದಲ್ಲಿ ಅವರ ಕೋಪ ಮತ್ತು ಅವರ ಅಸಮಾಧಾನಕ್ಕೆ ಕಾರಣವಾಗಬಹುದು. ಅದರಿಂದ ನಿಮಗೆ ದಿನ ಸ್ವಲ್ಪ ದುರ್ಲಭವಾಗಬಹುದು. ಓಕೆ, ಸಿಂಹ ರಾಶಿಯ ವಿಚಾರದ ಬಗ್ಗೆ ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ತಗೊಳ್ತಾ ಹೋಗೋಣ. ಇವರ ಹೆಸರು ಅಭಿಷೇಕ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಹಾಗೆ ಇವರು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ 23/9/1996. 23/9/96. ಓಕೆ. ಜನ್ಮ ಸಮಯ ಬಂದು 8 ಗಂಟೆ 10 ನಿಮಿಷ AM ಗಳಲ್ಲಿ. ಮಂಡ್ಯ ಗುರುಜಿ ಇವರ ಜನ್ಮಸ್ಥಳ. ಓಕೆ. ಮ್ಯಾರೇಜ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ.
ಸೊ ಯಾರು ಅಭಿಷೇಕ್ ಅಂತ ಜಾತಕ ಕಳಿಸಿದ್ದೀರಾ, ನಿಮ್ಮ ಜಾತಕದ ವಿಚಾರವಾಗಿ ತಾವು ಸೋಮವಾರ ಹುಟ್ಟಿರುವಂಥದ್ದು, ಮಕರ ರಾಶಿ, ಶ್ರವಣ ನಕ್ಷತ್ರ ಮತ್ತು ತುಲಾ ಲಗ್ನದ ಜಾತಕವಾಗಿರುವಂಥದ್ದು ತಮ್ಮದು. ಸೊ ಜಾತಕದಲ್ಲಿ ನೋಡೋದಾದರೆ ತುಂಬ ವಿಶೇಷವಾಗಿ ರಾಹು ಮಹಾದಶೆ ನಡೀತಾ ಇದೆ. ರಾಹು ದಶೆನಲ್ಲಿ ಶುಕ್ರ ಅಂತರ್ದಶೆ ಅಂತ ಹೇಳ್ತೀವಿ. ಸೊ ಮದುವೆಗೆ ಸಪ್ತಮ ಸ್ಥಾನ ಬಹುಮುಖ್ಯವಾಗಿದ್ದು ಇರುವಂಥದ್ದು. ಇಲ್ಲಿ ಸಪ್ತಮಾಧಿಪತಿಯಾದ ಮಂಗಳನು ಇಲ್ಲಿ ನಿಮಗೆ ದಶಮ ಸ್ಥಾನದಲ್ಲಿ ನೀಚತ್ವ ಹೊಂದಿರೋದ್ರಿಂದ ಸ್ವಲ್ಪ ಮದುವೆ ಡಿಲೇ ಆಗ್ತಿರ್ಬೋದು. ಸೊ ಮದುವೆ ವಿಚಾರವಾಗಲ್ಲ ಪ್ರಮುಖ ಕ್ವಶನ್, ಮದುವೆ ಡಿಲೇ ಆಗ್ತಾ ಇದೆ. ಸ್ವಲ್ಪ ಮದುವೆಗೆ ಗುರುಬಲ ಸ್ವಲ್ಪ ಕಮ್ಮಿ ಇರುವಂಥದ್ದು. ಆದರೆ ನಿಮ್ಮ ರಾಶಿಗೆ ಮೇ 15ನೇ ತಾರೀಕು ನಂತರ ಗುರುಬಲ ಬರುವಂಥದ್ದು ತುಂಬ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ರಾಹುಗೆ ಸಂಬಂಧಪಟ್ಟಂಥದ್ದು ರಾಹುಕೇತು ಶಾಂತಿ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಕಾಳಾಸ್ತಿನಲ್ಲಿ ರಾಹುಕೇತು ಶಾಂತಿ ಅಥವಾ ಆಶ್ಲೇಷ ಬಲಿ ಸೇವೆ ಮಾಡಿಸಿ ಅಂತ ಹೇಳ್ತೀನಿ. ಇದರಿಂದ ಬೇಗ ಮದುವೆ ಸೆಟ್ ಆಗುತ್ತೆ. ಬಲಗೆ ಮಧ್ಯದ ಬೆರಳಲ್ಲಿ ಒಂದು ವೈಟ್ ಜಿರ್ಕನನ್ನು, ಒಂದು ರತ್ನನ 3 ರಿಂದ 5 ಕ್ಯಾರೆಟ್ ಶುಕ್ರವಾರ ದತ್ತು ಧರಿಸಿ ದೇವಿ ದೇವಸ್ಥಾನಕ್ಕೆ ಸಂಕಲ್ಪ ಮಾಡಿಕೊಂಡ್ರೆ ಮದುವೆ ಆದಷ್ಟು ಬೇಗ ಕೂಡಿ ಬರುತ್ತೆ. ಬರುವಂಥ ಆಗಸ್ಟ್ ನಂತರ ಮದುವೆ ಭಾಗ್ಯ ಇರುವಂಥದ್ದು ಈ ಪರಿಹಾರಗಳ ಮುಖೇನ. ಈ ಮಂತ್ ಅಂದ್ರೆ ಈ ವರ್ಷದ ಒಂದು ಆಗಸ್ಟ್ ತಿಂಗಳು ಏನ್ ಬರುತ್ತೆ ಅದರಲ್ಲಿ ಮದುವೆ ಭಾಗ್ಯ ಅವರಿಗೆ ಕೂಡಿ ಬರುತ್ತೆ ಗುರು. ಖಂಡಿತ. ಓಕೆ, ಸೊ ನಮಗೆ ಅಭಿಷೇಕ್ ಅವರು ಮಂಡ್ಯದಿಂದ ನಮಗೆ ಒಂದು ಪ್ರಶ್ನೆಯನ್ನ ಕಳಿಸಿದ್ರು. ನಿಮ್ಮ ಒಂದು ಮ್ಯಾರೇಜ್ ವಿಚಾರದ ಬಗ್ಗೆ ನೀವು ಗುರೂಜಿಗಳ ಬಳಿ ಪ್ರಶ್ನೆಯನ್ನ ಕೇಳಿದ್ರೆ, ಹಾಗೆ ಈ ಒಂದು ವರ್ಷದ ಆಗಸ್ಟ್ ನಂತರ ನಿಮ್ಗೆ ಕೂಡ ಒಳ್ಳೇದಾಗುತ್ತೆ. ಒಂದು ಹರಳನ್ನ ಧರಿಸ್ಕೊಳ್ಳೋದಕ್ಕೆ ಗುರೂಜಿಗಳು ಕೂಡ ತಿಳಿಸಿದ್ದಾರೆ, ಅದನ್ನ ಮಾಡಿ ಅಂತ ಹೇಳ್ತಾ ಗುರೂಜಿ ನಾವು ಸಿಂಹ ರಾಶಿಯವರಿಗೆ ರಾಶಿ ಫಲವನ್ನ ನೋಡಿದ್ವಿ. ಮುಂದುವರೆದು ಕನ್ಯಾ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರೂಜಿ. ಇಂದು ನಿಮಗೆ ಅನೇಕ ಹೊಸ ಆರ್ಥಿಕ ಯೋಜನೆಗಳು ದೊರಕುವಂಥದ್ದು. ಯಾವುದೇ ಬದ್ಧತೆಗೆ ಒಳಗಾಗುವ ಮುಂಚೆ ಅದರ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಅಂದರೆ ಯಾವುದೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು ಈ ರಾಶಿಯವರು. ಅದರಿಂದ ಇವತ್ತಿನ ದಿನ ಶುಭವಾಗುವಂಥದ್ದು. ಕನ್ಯಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರುಜಿ. ಮುಂದಿನ ರಾಶಿ ತುಲಾ ರಾಶಿ, ಹೇಗಿದೆ ಈ ಶುಕ್ರವಾರದ ದಿನ ಇವರಿಗೆ? ಇತರರ ಬಯಕೆ ಆಸಕ್ತಿ ಬಗ್ಗೆ ಯೋಚಿಸಿದ್ದಲ್ಲಿ ನಿಮ್ಮ ನಿಯಮಿತ ಸಂತೋಷ ಇರುವಂಥದ್ದು. ಸೊ ಇತರರ ಬಗ್ಗೆ ಹೆಚ್ಚು ಯೋಚಿಸಿ ಅವರ ಭಾವನೆಗಳಿಗೆ ಬೆಲೆ ಕೊಡಿ, ಅದರಿಂದ ನಿಮ್ಮ ದಿನ ಶುಭವಾಗುವಂಥದ್ದು. ತುಲಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ ಗುರುಜಿ. ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅಗತ್ಯ ಇರುವಂಥದ್ದು. ನೀವು ನಿಮ್ಮ ಸುತ್ತಲೂ ಮತ್ತು ನಿಮ್ಮ ಪ್ರೀತಿ ಪಾತ್ರವರು ಖುಷಿಯಾಗಿರುವಂತೆ ನೋಡಿಕೊಳ್ಳಬೇಕು, ಅದರಿಂದ ನಿಮ್ಮ ದಿನ ಶುಭವಾಗುವಂಥದ್ದು. ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರುಜಿ. ಮುಂದಿನ ರಾಶಿ ಧನುರ್ ರಾಶಿ. ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳು ಇಂದು ಶಮನ ಪಡೆಯುತ್ತೀರಿ. ಆದಷ್ಟು ಕ್ರಿಯಾತ್ಮಕವಾಗಿ ಕೆಲಸ ಮಾಡುವಂಥ ದಿನ, ಅದರಿಂದ ನಿಮಗೆ ಹೆಚ್ಚು ಮನೋಕಾಮನೆಗಳು ಪೂರ್ತಿಯಾಗುವಂಥ ದಿನ, ಶುಭವಾಗುವಂಥ ದಿನ. ಧನುರ್ ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ. ಧನುರ್ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ರಾಶಿ. ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದರೂ ಹೂಡಿಕೆ ಮಾಡಿರುವ ಜನರು ಇಂದು ಹೂಡಿಕೆಯಿಂದ ಪ್ರಯೋಜನವನ್ನು ಪಡೆಯುವಂಥ ಪೂರ್ತಿ ಸಾಧ್ಯತೆ ಇದೆ. ಹೂಡಿಕೆಗೆ ಇವತ್ತು ಒಂದು ಒಳ್ಳೆಯ ಶುಭ ದಿನ ಅಂತ ಮಕರ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಗುರುಜಿ, ಮಕರ ರಾಶಿಯವರು ಇವತ್ತಿನ ದಿನ ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಅಂತ ಹೇಳಿ? ಹೆಚ್ಚು ಪಶ್ಚಿಮ ದಿಕ್ಕು ಒಳ್ಳೆಯದು, ಮತ್ತೆ ಮಾಡುವಂಥ ಹೂಡಿಕೆ ಕೂಡ ಒಳ್ಳೆಯದಾಗಿರುವಂಥದ್ದು. ಕಣ್ಮುಚ್ಚಿ ಹೂಡಿಕೆ ಮಾಡ್ಬೋದು. ಓಕೆ ಗುರುಜಿ, ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಕುಂಭ ರಾಶಿ. ಸ್ವಲ್ಪ ಕಚೇರಿಯ ವೇಳೆಯಲ್ಲಿ ಅಥವಾ ಕಚೇರಿಗೆ ಹೋಗುವಂಥ ಸಮಯದಲ್ಲಿ ವಾಹನ ಚಲಾವಣೆಯಲ್ಲಿ ಜಾಗರೂಕತೆಯಿಂದ ಇರಬೇಕು. ಇಲ್ಲದಿದ್ದರೆ ಏನಾದರೂ ಸಣ್ಣ ಪುಟ್ಟ ಏಟುಗಳು ಬೀಳುವಂಥದ್ದು, ಅಪಘಾತವಾಗುವ ನಿರೀಕ್ಷೆ ಇದೆ. ಅದು ಬಿಟ್ಟರೆ ಉಳಿದಿದ್ದ ದಿನ ತುಂಬ ಶುಭವಾಗಿರುವಂಥದ್ದು. ಕುಂಭರಾಶಿಯವರಿಗೆ ಇವತ್ತಿನ ದಿನ ಕೂಡ ಶುಭವಾಗಿದೆ. ಆದರೆ ಸಣ್ಣ ಪುಟ್ಟ ಏಟುಗಳು ಅಥವಾ ಅಪಘಾತಗಳು ಅಂತ ಹೇಳಿದ್ರು ಸ್ವಲ್ಪ ಎಚ್ಚರಿಕೆ. ನಿಮ್ಮ ಎಚ್ಚರಿಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಕೂಡ ನೀವು ಆ ರೀತಿಯಾದಂತಹ ಕೆಲವೊಂದಷ್ಟು ಘಟನೆಗಳಿಂದ ಪಾರಾಗ್ತೀರಾ ಅಂತ ಹೇಳ್ತಾ ಗುರೂಜಿ, ಕೊನೆಯ ರಾಶಿ ಮೀನರಾಶಿ. ರಾಶಿಯ ಜಾತಕಸ್ಥರು ವೈವಾಹಿಕ ಜೀವನದಲ್ಲಿ ಇವತ್ತು ಅದ್ಭುತವಾಗಿರುವಂಥದ್ದು. ಸಂಗಾತಿಯೊಂದಿಗೆ ಹೊಸ ಯೋಜನೆ ಬಗ್ಗೆ ಚರ್ಚೆ ಮತ್ತು ಸಂಗಾತಿಯ ಒಂದು ಬೆಂಬಲದಿಂದ ಇವತ್ತಿನ ದಿನ ಶುಭವಾಗಿರುವಂಥದ್ದು ನಾವು ಮೀನರಾಶಿಯವರಿಗೆ ನೋಡ್ತಾ ಬರ್ತೇವೆ. ಓಕೆ ವೀಕ್ಷಕರೇ, ಗುರೂಜಿಗಳು ಕೂಡ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನು ಮುಂದುವರೆದು ವೃಶ್ಚಿಕ ರಾಶಿಯ ಮೇ ತಿಂಗಳ ಭವಿಷ್ಯವನ್ನ ನೋಡೋದಕ್ಕೂ ಮುಂಚೆ ಗುರೂಜಿ ಮತ್ತೊಂದು ಪ್ರಶ್ನೆ ಇದೆ, ತಗೊಳ್ಳೋಣ. ಖಂಡಿತ. ಸೊ ಇವರ ಹೆಸರು ಸುಜಾತ ಅಂತ ಹೇಳ್ತಾ ಇದ್ದಾರೆ. ಗುರೂಜಿ, ಇವರ ಜನ್ಮ ದಿನಾಂಕ 12/5/94. ಜನ್ಮ ಸಮಯ 3:15 PM ಗಳಲ್ಲಿ. ಇವರು ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಜನ್ಮಸ್ಥಳ. ಗುರುಜಿ, ಜಾಬ್ ಚೇಂಜಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ಸುಜಾತ ಅವರು ಯಾರ ಜಾತಕ ಕಳಿಸಿದ್ದೀರಾ? ಗುರುವಾರ ಹುಟ್ಟಿರುವಂಥದ್ದು, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ತಮ್ಮದು ಮತ್ತು ಕನ್ಯಾ ಲಗ್ನದ ಜಾತಕ ನಿಮ್ಮದಾಗಿದೆ. ಸೊ ಜಾತಕದ ವಿಚಾರವಾಗಿ ಇಲ್ಲಿ ನೋಡೋದಾದರೆ ನಿಮಗೆ ನಡೀತಿರುವಂಥ ಅಂತರ್ದಶನಲ್ಲಿ ಗುರು ಮಹಾದಶನಲ್ಲಿ ಗುರು ಅಂತರ್ದಶ ನಡೀತಿದೆ ನಿಮಗೆ 2024 ಸೆಪ್ಟೆಂಬರಿಂದ. ಸೊ ಇಲ್ಲೇನಾಗುತ್ತೆ, ನವೆಂಬರ್ 2026ವರೆಗೂ ಗುರುನೇ ಇರೋದ್ರಿಂದ ಗುರು ಬಂದು ಕನ್ಯಾ ಲಗ್ನಕ್ಕೆ ಸ್ವಲ್ಪ ಬಾಧಕ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಯಾವುದು ದ್ವಿಸವ ಲಗ್ನಗಳಿಗೆ ಚತುರ್ಥ ಮತ್ತು ಸಪ್ತಮ ಸ್ಥಾನ ಬಾಧಕ ಸ್ಥಾನ ಅಂತ ಹೇಳ್ತೀವಿ. ಸ್ವಲ್ಪ ಅಂದರೆ ಎಲ್ಲ ಚೆನ್ನಾಗಿ
ನಡೀತಿರುತ್ತೆ ಲೈಫಲ್ಲಿ. ಒಂದು ಹೈವೇ ರೋಡಲ್ಲಿ ಹೋಗ್ತಾ ಇದ್ರು ಹಂಪ್ಸ್ಗಳು ಜಾಸ್ತಿ ಅಂತಂದರೆ ಸ್ಪೀಡ್ ಬ್ರೇಕರ್ಸ್ಗಳು ಜಾಸ್ತಿ ಅಂತ ಹೇಳ್ತೀವಲ್ಲ. ಸೊ ಆ ರೀತಿ ಇವ್ರ ಲೈಫ್ ಇದಾಗಿರುವಂಥದ್ದು. ಸ್ವಲ್ಪ ದ್ವಿತೀಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಲಾಭ ಅಧಿಕ ಇರುತ್ತೆ, ಹಣಕಾಸಿನ ಇದು ಕೂಡ ಅಧಿಕ ಇರುತ್ತೆ. ಆದರೆ ಮೇನ್ ಏನು ಕೇಳ್ತಾ ಇರೋದು ಜಾಬ್ ಚೇಂಜ್. ಸೊ ಜಾಬ್ ಅಂತಂದರೆ ದಶಮಾಧಿಪತಿ ಸ್ವಲ್ಪ ಗೋಚರದಲ್ಲಿ ವೀಕ್ ಆಗಿರೋದ್ರಿಂದ ಇವರು ಮೇ ತಿಂಗಳು ಅಥವಾ ಜೂನ್ 2ನೇ ವಾರ ಅಂದರೆ ಸೆಕೆಂಡ್ ವೀಕ್ ಆಫ್ ಜೂನ್ ಇವರಿಗೆ ಜಾಬ್ ಚೇಂಜ್ ಖಂಡಿತ ಇದೆ. ಕೆಲಸದಲ್ಲಿ ಪದೋನ್ನತಿ ಮತ್ತು ಆರ್ಥಿಕ ಲಾಭ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಮುಂದಿನ ವರ್ಷ ನವೆಂಬರ್ ನಂತರ ಇವರಿಗೆ ಗುರು ಮಹಾದಶನಲ್ಲಿ ಶನಿ ಅಂತರ್ದಶ ನಡೆಯುತ್ತೆ. ಆವಾಗ ಇವರಿಗೆ ಇನ್ನೂ ದೊಡ್ಡ ಜಾಬ್ ಚೇಂಜಲ್ಲೇ ಈಗಲೂ ಮಾಡ್ಬೋದು ಬರುವಂಥ 2 ತಿಂಗಳ ನಂತರ. ಆವಾಗ ಇನ್ನೂ ತುಂಬ ಒಂದು ದೊಡ್ಡ ಕೆಲಸ ಸಿಗೋದ್ರಿಂದ ಅದರಿಂದ ಹೆಚ್ಚು ಇವ್ರಿಗೆ ಏನಂತ ಹೇಳ್ತೀವಿ ಪ್ಯಾಕೇಜ್ ಅಂತ ಹೇಳ್ಬೋದು, ಅಥವಾ ಕೆಲಸದಲ್ಲಿ ಎಕ್ಸ್ಪೋಜರ್ ಅಂತ ಹೇಳ್ತೀವಲ್ಲ, ಹೊಸ ಕೆಲಸ ಕಲಿಯುವಂಥ ವಿಚಾರ ಅಲ್ಲಿ ಸಿಗುವಂಥದ್ದಾಗಿರುವಂಥದ್ದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಈ ಪರಿಹಾರ ಸಿಂಪಲ್ ಏನಂತಂದರೆ ಗುರು ದಶನೆ ನಡೀತಾ ಇರೋದ್ರಿಂದ ಬಲಗೈ ಒಂದು ತೋರ್ಬಳ್ಳೆಗೆ ಒಂದು ಕನಕ ಪುಷ್ಪರಾಗ ಎಲ್ಲೋ ಸಫೈರ್ ಅಂತ ಹೇಳ್ತೀವಿ, ಇದನ್ನು ಧರಿಸೋದ್ರಿಂದ ಇವರಿಗೆ ತುಂಬ ಅನುಕೂಲತೆಗಳು ಹೆಚ್ಚೆಚ್ಚು ಆಗುವಂಥದ್ದು. ಈ ರೀತಿ ಮಾಡಿ ಅದರಿಂದ ನಿಮಗೆ ಜಾಬ್ ಚೇಂಜು ಆಗುತ್ತೆ ಮತ್ತು ಜಾಬ್ ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ, ಜಾಬ್ ಇನ್ಕ್ರಿಮೆಂಟು ಕೂಡ ಸಿಗುತ್ತೆ ಅಂತ ನಾವು ಇವರ ಜಾತಕದ ವಿಚಾರವಾಗಿ ಸುಜಾತ ಯಾರು ಕಳಿಸಿದ್ರಲ್ಲ ಅವರ ಜಾತಕ ವಿಚಾರವಾಗಿ ನಾವು ಸಲಹೆಗಳನ್ನು ನೀಡ್ತಾ ಇದ್ದೀವಮ್ಮ. ಓಕೆ, ಸುಜಾತ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಒಂದು ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಒಂದು ಸಲಹೆಗಳು ಜೊತೆಗೆ ನಿಮ್ಮ ಸಮಸ್ಯೆಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವು ಸಹ ಅದನ್ನ ಮಾಡಿ ಅಂತ ಹೇಳ್ತಾ ನಾವು ಆಗ್ಲೇ ಹೇಳ್ದಾಗೆ ಒಂದು ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ಮೇ ತಿಂಗಳ ಮಾಸ ಭವಿಷ್ಯವನ್ನ ನೋಡೋಣ. ವೃಶ್ಚಿಕ ರಾಶಿಯವರು ಕೂಡ ಮೇ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತೀರಾ. ಗುರುಜಿ, ಈ ಒಂದು ವೃಶ್ಚಿಕ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ಗುರುಜಿ? ರಾಶಿ ಫಲ ಏನ್ ಹೇಳುತ್ತೆ ಈ ರಾಶಿಯವರಿಗೆ ಅಂತ? ನೋಡಿ, ನವಗ್ರಹಗಳ ಗೋಚಾರ ಪ್ರಭಾವ ನೋಡೋದಕ್ಕಿಂತ ಮುಂಚೆ ನಾವು ಪ್ರಮುಖವಾಗಿ ನೋಡೋದಾದರೆ ಜಾತಕ ಅನ್ನೋದು ಒಂದು ತುಂಬ ಪ್ರಮುಖವಾದ ಅಂಗ ಅಂತ ಹೇಳ್ತೀವಿ. ಅಂದರೆ ಜಾತಕದ ಅನುಸಾರವಾಗಿ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವ್ರ ಹುಟ್ಟಿನಿಂದ ಸಾವಿನವರೆಗೂ ಆ ಜಾತಕದ ಅನುಸಾರವಾಗಿ ಎಲ್ಲ ನಿರ್ಧಾರಿತವಾಗಿರುವಂಥದ್ದು. ಅಂದರೆ ಗೋಚಾರ ಪ್ರಭಾವ ಅಂದರೆ 50% ಇದರ ಒಂದು ಪ್ರಭಾವ ಇರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಮೊದಲೇದಾಗಿ ರಾಶಿಗೆ ದ್ವಿತೀಯ ಮತ್ತು ಪಂಚಮಾಧಿಪತಿಯಾದ ಒಂದು ಗುರುಗ್ರಹರ ಒಂದು ಗೋಚಾರ. ಇಷ್ಟು ದಿನ ವೃಶ್ಚಿಕ ರಾಶಿಯವರಿಗೆ ಏನು ಒಂದು ಗುರುಬಲ ಅಂತ ಹೇಳುತ್ತೋ ಆ ಗುರುಬಲ ಸ್ವಲ್ಪ ಕುಗ್ಗುತ್ತೆ, ಯಾಕಂದರೆ ಗುರು ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಹೋಗುವಂಥದ್ದು. ಎರಡನೇದಾಗಿ ರಾಹು ಕೇತುವಿನ ಬದಲಾವಣೆ ಮೇ 18ನೇ ತಾರೀಕು ಆಗ್ತಾ ಇರುವಂಥದ್ದು. ರಾಹು ಪಂಚಮ ಭಾವದಿಂದ ಅಪ್ರದಕ್ಷಿಣೆಯಾಗಿ ಚತುರ್ಥ ಭಾವಕ್ಕೆ ಬರುವಂಥದ್ದು. ಮತ್ತು ಕೇತು ಗ್ರಹ ಲಾಭ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಮೇ 6ನೇ ತಾರೀಕಿನಂದು ಬುಧ ಗ್ರಹರು ಕೂಡ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಷಷ್ಠ ಭಾವಕ್ಕೆ ಬರುವಂಥದ್ದು. ಮತ್ತು 23ನೇ ತಾರೀಕು ಏನಾಗುತ್ತೆ ಅಂದರೆ ಸಪ್ತಮ ಸ್ಥಾನಕ್ಕೆ ಬುಧ ಬರುವಂಥದ್ದು. ಸ್ವಲ್ಪ ಏನಂತಂದರೆ ಸ್ವಲ್ಪ ದಿನ ಮಧ್ಯಮ ಫಲ, ಸ್ವಲ್ಪ ದಿನ ಮಿಶ್ರ ಫಲ ಮತ್ತು ಸ್ವಲ್ಪ ದಿನ ಇನ್ನೂ ಹೆಚ್ಚಿನ ಒಳ್ಳೆ ಫಲ ಬುಧ ಗ್ರಹದಿಂದ ನೋಡ್ತಾ ಬರ್ತೀವಿ. ಸೊ ಏನಾಗುತ್ತೆ ಅಂದರೆ ಸೂರ್ಯ ಗ್ರಹರ ಗೋಚಾರ. ಸೂರ್ಯ ಇಲ್ಲಿ ಈ ರಾಶಿಯವರಿಗೆ ಕೇಂದ್ರ ಭಾವಾಧಿಪತಿ. ಕೇಂದ್ರ ಅಂತಂದರೆ ಅತ್ಯಂತ ಶುಭ ಫಲ ನೀಡುವಂಥ ಗ್ರಹ ಅಂತ ಹೇಳ್ತೀವಿ ಬರ್ತೀವಮ್ಮ. ಆ ವಿಚಾರವಾಗಿ ಸೂರ್ಯನ ಗೋಚಾರ ಕೂಡ 15ನೇ ತಾರೀಕು ಮೇ 15ನೇ ತಾರೀಕು ನಂತರ ಸೂರ್ಯ ಗ್ರಹ ಷಷ್ಠ ಭಾವದಿಂದ ಸಪ್ತಮ ಸ್ಥಾನ ಅಂದರೆ ಕೇಂದ್ರ ಭಾವಕ್ಕೆ ಬರೋದ್ರಿಂದ ಇದು ಕೂಡ ಒಂದು ಉತ್ತಮ ಒಂದು ಗೋಚರ ಅಂತ ಹೇಳ್ತೀವಿ. ಅಂದರೆ ನವಗ್ರಹಗಳಲ್ಲಿ ಪ್ರಮುಖವಾಗಿ ರಾಹುಕೇತುವಿನ ಬದಲಾವಣೆ, ಗುರುಗ್ರಹರ ಬದಲಾವಣೆ, ಅದರ ಒಟ್ಟೊಟ್ಟಿಗೆ ಬುಧನ ಬದಲಾವಣೆ ಮತ್ತು ಸೂರ್ಯನ ಬದಲಾವಣೆ ನಾವು ನೋಡ್ತಾ ಬರ್ತೀವಿ. ಸೊ ಇಲ್ಲೇನಾಗುತ್ತೆ, ಇದಲ್ದಿರ ಈ ಒಂದು ಮಾಸದಲ್ಲಿ ತುಂಬ ವಿಶೇಷ ಆಚರಣೆಗಳು, ಜಯಂತಿಗಳು ಕೂಡ ಉಂಟು. 2ನೇ ತಾರೀಕು ರಾಮಾನುಜಾಚಾರ್ಯ ಜಯಂತಿ, ಸಾಧ್ಯವಾದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ. 7ನೇ ತಾರೀಕು ವಾಸವಿ ಜಯಂತಿ. 8ನೇ ತಾರೀಕು ಬೃಹಸ್ಪತಿ ಜಯಂತಿ. ಯಾರ ಜಾತಕದಲ್ಲಿ ಗುರುವಿನ ದೋಷ, ಗುರುವಿಗೆ ಸಂಬಂಧಪಟ್ಟಂಥ ದೋಷಗಳು, ಗುರು ಚಾಂಡಲ ಯೋಗ ಅಂತ ಹೇಳ್ತೀವಿ, ಅಥವಾ ಒಂದು ವಿದ್ಯೆಯಲ್ಲಿ ಸ್ವಲ್ಪ ಕಿರಿಕಿರಿಗಳು, ಹಣಕಾಸಿನ ಅಡಚಣೆ, ಯಾಕಂದರೆ ಗುರು ಒಂದು ಧನಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಅವರಿಗೂ ಕೂಡ ಈ ಒಂದು ಮೇ ಒಂದು ಬೃಹಸ್ಪತಿ ಜಯಂತಿ ಮೇ 8ನೇ ತಾರೀಕು ಆ ಒಂದು ವಿಚಾರದಲ್ಲಿ ಒಂದು ಪರಿಹಾರಗಳು ಮಾಡಿಕೊಂಡ್ರೆ ಒಳ್ಳೆ ರಾಜಯೋಗ ಸ್ಥಿತ ಒಂದು ಫಲ ಲಭಿಸುತ್ತೆ. ಸೊ ಇದು ಗೋಚಾರದಲ್ಲೇ ನೋಡ್ತಾ ಬರ್ತೀವಿ. 11ನೇ ತಾರೀಕು ನರಸಿಂಹ ಜಯಂತಿ, 12ನೇ ತಾರೀಕು ಬುದ್ಧ ಪೂರ್ಣಿಮಾ ಅಂತ ಹೇಳ್ತೀವಿ, 24ನೇ ತಾರೀಕು ಶನಿಯ ಪ್ರದೋಷ. ಶನಿಯ ಪ್ರದೋಷದಂದು ಯಾವ ಒಂದು ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ನಂದಿಗೆ ಅಭಿಷೇಕ ಮಾಡಿಸೋದ್ರಿಂದ ಒಂದು ತುಂಬಾ ವಿಶೇಷವಾಗಿರುವಂಥ ಫಲಗಳು ಸಿಗುತ್ತೆ. 28ನೇ ತಾರೀಕು ಬಾದಾಮಿ ಅಮಾವಾಸ್ಯೆ. ಈ ರೀತಿ ಒಂದು ನವಗ್ರಹಗಳ ಗೋಚಾರ ಮೇ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಈ ಯಾವ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ರಾಶಿ ಫಲ ಗ್ರಹಗಳ ಗೋಚಾರದಿಂದ ಇದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ, ಇನ್ನು ಮುಂದುವರೆದು ಗ್ರಹಗಳ ಗೋಚಾರದ ಪ್ರಭಾವ ಇನ್ನೂ ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಈ ರಾಶಿಯವರಿಗೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ, ಹೇಗಿರುತ್ತೆ ಅದೆಲ್ಲ ಅಂತ
ನೋಡಿ, ಚತುರ್ಥದಲ್ಲಿ ರಾಹು ಬರೋದ್ರಿಂದ, ಚತುರ್ಥದಲ್ಲಿ ರಾಹು ಇದ್ದಾಗ ವಿಶೇಷವಾಗಿ ನೋಡೋದಾದ್ರೆ ಜನ್ಮ ಜಾತಕದಲ್ಲಿ ರಾಹು ಚತುರ್ಥ ಭಾವದಲ್ಲಿ ಬಂದಾಗ ಸುಖನಾಶ ಅಂತ ಹೇಳ್ತೀವಿ. ಅಂದ್ರೆ ದೇರ್ ಇಸ್ ಅ ಹೌಸ್ ಆಫ್ ಲಾಸ್ ಇನ್ ದ 4th ಹೌಸ್ ಅಂತ ಹೇಳ್ತೀವಿ. ಆದ್ರೆ ಗೋಚರದಲ್ಲಿ ಚತುರ್ಥ ಭಾವಕ್ಕೆ ರಾಹು ಬಂದಾಗ ಸುಖದಲ್ಲಿ ವೃದ್ಧಿ. ಶನಿವತ್ ರಾಹು ಅಂತ ಹೇಳ್ದಂಗೆ ಶನಿಯ ಮನೆಯಲ್ಲಿ ರಾಹು ಸುಖ ಅಭಿವೃದ್ಧಿ ಕೊಡ್ತಾರೆ, ಬಂಧು ಮಿತ್ರರಿಂದ ಸಹಕಾರ ಸಿಗುತ್ತೆ, ಅಜ್ಞಾನ ದೂರವಾಗುತ್ತೆ, ಭ್ರಮೆಗಳು ದೂರ ಆಗುವಂಥದ್ದು ನೋಡ್ತಾ ಬರ್ತೀವಿ. ಆಸ್ತಿ ವಾಹನ ಖರೀದಿ ವಿಚಾರದಲ್ಲಿ ವೃದ್ಧಿ. ಅಧಿಕವಾದ ನೋವು ಸಂಕಷ್ಟ, ಒಂದ್ ಸ್ವಲ್ಪ ಏನೋ ಒಂದು ವಿಚಾರದಲ್ಲಿ ನೆಗೆಟಿವ್ ಅನ್ನು ಕೂಡ ಇರುತ್ತೆ ರಾಹು ಚತುರ್ಥ ಭಾವಕ್ಕೆ ಬಂದಾಗ. ವಿಸ್ತೃತವಾಗಿ ರಾಹು ಗ್ರಹದ ಚತುರ್ಥ ಭಾವದ ಫಲ ನೋಡ್ತಾ ಹೋದಾಗ ಏನಾಗುತ್ತೆ, ಸ್ವಲ್ಪ ಜಾಯಿಂಟ್ ಪೇನ್ಸ್ ಜಾಸ್ತಿ ರಾಹುಗೆ ಸಂಬಂಧಪಟ್ಟಂಥದ್ದು. ವೃಶ್ಚಿಕ ರಾಶಿಯವರಿಗೆ ಮೈಕೈ ನೋವು ಅಂತ ಹೇಳ್ಬೋದು. ಸ್ವಲ್ಪ ಕೆಟ್ಟ ಜನರ ಸಹವಾಸ, ರಾಹು ಬಂದು ಇಟ್ಸ್ ಅ ಪ್ಲಾನೆಟ್ ಆಫ್ ಬ್ಯಾಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಅದರಿಂದ ಸ್ವಲ್ಪ ಕೆಟ್ಟ ಬುದ್ಧಿ ಅಂತ ಹೇಳ್ತೀವಿ, ಅದರಿಂದ ದುಃಖ ಪ್ರಾಪ್ತಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ರಾಹು ಚತುರ್ಥ ಭಾವದಲ್ಲಿ ಬರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯಕ್ಕೆ, ಯಾರು ವೃಶ್ಚಿಕ ರಾಶಿಯ ಜಾತಕಸ್ಥರು ಇರ್ತಾರೋ ಅವರ ತಾಯಿಯ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತೀವಿ. ಆಮೇಲೆ ನಿಮ್ಮ ಮೇಲೆ ನಿಮ್ಮ ಮಿತ್ರರು ಅಥವಾ ನಿಮ್ಮ ಬಂಧು ಬಾಂಧವರು ಸ್ವಲ್ಪ ಚಾಡಿ ಹೇಳೋದು ಜಾಸ್ತಿ ಅಂತ ಹೇಳ್ತೀವಿ. ಅಪಪ್ರಚಾರ ಜಾಸ್ತಿ ಆಗುತ್ತೆ. ಸ್ವಲ್ಪ ಇದನ್ನೆಲ್ಲ ನೀವು ವೃಶ್ಚಿಕ ರಾಶಿಯವರು ಮೇ ಮಾಸದಲ್ಲಿ ರಾಹುವಿನ ಗೋಚಾರದ ಫಲ ವಿಚಾರವಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ಬೇಕು ಅಂತ ಹೇಳ್ತೀವಿ. ಸ್ವಲ್ಪ ಆದಷ್ಟು ಉತ್ತಮ ಆಲೋಚನೆಗಳಿಂದ ನಿರ್ಧಾರ ತಗೊಳ್ಳೋದು ಸೂಕ್ತ ಅಂತ ತಿಳಿಸ್ತಾ ಇದ್ದೀವಿ. ಮತ್ತೆ ಸ್ತ್ರೀಯರ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಆಗಬಹುದು, ಅದಕ್ಕೆ ಆದಷ್ಟು ಗಮನ ಕೊಡಿ ಅಂತ ಹೇಳ್ತೀನಿ. ಮತ್ತು ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ಕೇತುವಿನ ಫಲ ನೋಡೋದಂತಂದ್ರೆ ರಾಶಿಯಿಂದ 10ನೇ ಮನೆಗೆ ಕೇತು ಬರುವಂಥದ್ದು, ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶ ವ್ಯಾಪಾರದಲ್ಲಿ ಉದ್ಯೋಗ ಮಾಡುತ್ತಿರುವಂಥ, ವಿದೇಶ ವಹಿವಾಟ ಆಗಿರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸು. ಸೊ ಇದೆಲ್ಲ ಉದ್ಯೋಗಗಳು ವಿದೇಶದಲ್ಲಿ ಮಾಡ್ತಾ ಇರೋರ ಸಂಬಂಧಪಟ್ಟಂಥದ್ದು ಬಲಿಷ್ಠವಾಗುವಂಥದ್ದು, ಅಂದ್ರೆ ಇನ್ನು ಗುಡ್ ಗ್ರೋತ್ ಅಂತ ಹೇಳ್ತೀವಿ. ಮತ್ತೆ ಈ ಒಂದು ಮಾಸದಲ್ಲಿ ಹೆಚ್ಚು ಸುಖಿ ಆಗಿರ್ತೀರಾ, ಧೈರ್ಯವಂತರಾಗ್ತೀರಾ, ಭಕ್ತಿ ಮತ್ತು ಶ್ರದ್ಧೆ ಜಾಸ್ತಿ ಇರುತ್ತೆ. ತೀರ್ಥಯಾತ್ರೆ ಮತ್ತು ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು ಜಾಸ್ತಿ ನೋಡ್ತಾ ಬರ್ತೀವಿ. ಸ್ವಲ್ಪ ವಿವಾದಗಳು ಕೂಡ ಜಾಸ್ತಿ ಆಗುತ್ತೆ, ಯಾಕಂದ್ರೆ ರಾಹು ಕೇತು ಅಂದ್ರೆ ಸ್ವಲ್ಪ ಹೌಸ್ ಆಫ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ವಿವಾದಗಳು ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಹೆಚ್ಚು ಹುಷಾರಾಗಿ, ಆದರೆ ಕುಜನ ಫಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಮತ್ತೆ ಧನದ ಸೌಕರ್ಯ ಕೂಡ ಹೆಚ್ಚಾಗಿರುವಂಥದ್ದು, ಮನೆಯಲ್ಲಿ ಹೆಚ್ಚು ಸಮೃದ್ಧಿ ನೆಲೆಸುವಂಥದ್ದು ನಾವು ವಿಸ್ತೃತವಾಗಿ ಗ್ರಹ ಗೋಚಾರ ಫಲ ನೋಡಿದಾಗ ಈ ಒಂದು ಫಲನ ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಇನ್ನು ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಯಾವುದು, ರಾಶ್ಯಾಧಿಪತಿಯ ಗೋಚಾರದಿಂದ ರಾಶಿ ಫಲ ಹೇಗಿರುತ್ತೆ, ಮೇ ಮಂತ್ ಅಲ್ಲಿ ಅವರು ಏನೇನೆಲ್ಲ ನಿರೀಕ್ಷಿಸಬಹುದು, ಏನೆಲ್ಲ ಒಳ್ಳೆ ಕೆಲಸಗಳಾಗುತ್ತೆ ಅವ್ರಿಗೆ? ನೋಡಿ, ರಾಶಾಧಿಪತಿ ಅಂತಂದ್ರೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಆಗಿರ್ತಾರೆ. ರಾಶಾಧಿಪತಿಯ ಮಂಗಳನ ಗೋಚಾರ ಈಗಿನ ಒಂದು ಮೇ ಮಾಸದಲ್ಲಿ ಇನ್ನು ಒಂದು ನೀಚ ಸ್ಥಿತಿಯಲ್ಲಿ ಇರುವಂತದ್ದು, ಆದ್ರೂ ಅದು ಮಿತ್ರನ ಸ್ಥಾನದಲ್ಲಿರೋದ್ರಿಂದ ತುಂಬಾ ಒಂದು ಒಳ್ಳೆ ಫಲಗಳನ್ನ ನೀಡುತ್ತೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮಾಸದಲ್ಲಿ ರಾಶಿಯ ಜಾತಕಸ್ಥರು ಹೆಚ್ಚು ವಿಶ್ರಾಂತಿ ಪಡೆಯುವಂತವರಾಗಿರುವಂತದ್ದು, ಮತ್ತು ಸ್ವಲ್ಪ ಕೆಲಸ ಹೆಚ್ಚು ಕೆಲಸ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಮಿತ್ರರಿಂದ ಸಹಾಯತೆ ಪಡ್ಕೊಂಡು ಹೆಚ್ಚು ಕೆಲಸ ಮಾಡ್ಕೊಳ್ಳುವಂಥದ್ದು ನೋಡ್ತೀವಿ. ಮತ್ತು ಉದ್ಯೋಗದಲ್ಲಿ ಅಧಿಕ ಒಂದು ಲಾಭ ಸಿಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಏನೋ ಅಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಮತ್ತೆ ವ್ಯಾಸಂಗ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಎಜುಕೇಶನ್ ಅಂತ ಹೇಳ್ತೀವಿ. ಯಾರು ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ, ಗವರ್ಮೆಂಟ್ ಎಕ್ಸಾಮ್ ಬರೀತಿದ್ರೆ, ಅಥವಾ ತಾವು ಒಂದು +2 ಅಂದ್ರೆ 10th ಆದ್ಮೇಲೆ 12th ಅಂತ ನಾವೇನ್ ತಗೊಂತೀವಲ್ಲ, +2 ಎಜುಕೇಶನ್ ಸಂಬಂಧಿತವಾಗಿ ಎಕ್ಸಾಮ್ ಬರೀತಿದ್ರೆ, CET ಆಗಿರ್ಬೋದು, ನೀಟ್ ಆಗಿರ್ಬೋದು, ಅದರಲ್ಲೂ ಕೂಡ ಸಕ್ಸಸ್ ರೇಟು ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಈ ಒಂದು ಮಾಸದಲ್ಲಿ ದಾನ ಮಾಡುವಂತ ಗುಣ ನಿಮ್ಗೆ ಹೆಚ್ಚಾಗುತ್ತೆ. ಎಲ್ಲರ ಅಭಿಪ್ರಾಯ ಈ ಮಾಸದಲ್ಲಿ ತಾವು ಪಡಿತೀರಾ, ಹಿರಿಯರಿಗೆ ಗೌರವಿಸ್ತೀರಾ, ಸಂತಾನ ಯೋಗ ಚೆನ್ನಾಗಿರುವಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಅಭಿವೃದ್ಧಿ ಸಿಗುವಂಥದ್ದು ತುಂಬಾ ಸುಲಭವಾಗಿ ಆಗ್ಬಿಡುತ್ತೆ ಕೆಲಸ. ಮೇ ಮಾಸದಲ್ಲಿ ನೋಡೋದಾದ್ರೆ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೂ ತುಂಬಾ ಒಳ್ಳೆ ಸಮಯವಾಗಿರುವಂಥದ್ದು. ಮತ್ತೆ ವೃಶ್ಚಿಕ ರಾಶಿಯ ಸಂತಾನದಿಂದ ಸಂತಸ, ಅಂದ್ರೆ ಯಾರು ವೃಶ್ಚಿಕ ರಾಶಿ ಇರ್ತಾರಲ್ವಮ್ಮ, ಅವರ ಮಕ್ಕಳಂತ ಏನ್ ಹೇಳ್ತೀವಿ, ಅವರಿಂದ ಅವರಿಗೆ ಖುಷಿ ವಿಚಾರ, ವಾದ ವಿವಾದಗಳಲ್ಲಿ ಜಯ ಸಿಗುವಂಥದ್ದು, ಸತ್ಯ ಹೇಳುವಂತೆ ಸ್ವಲ್ಪ ಕಾರ್ಯಸಿದ್ಧಿ ರೂಪ ಮಾಡ್ಕೊಂತೀರಾ, ದೇವರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಕೆಲವೊಂದಿಷ್ಟು ದುಃಖಗಳು ಬಂದರೂ ಕೂಡ ಸಂಸಾರಕ್ಕೋಸ್ಕರ ನೀವು ತ್ಯಾಗ ಮಾಡಿ ಆ ದುಃಖವನ್ನು ತಾವು ಸ್ವೀಕಾರ ಮಾಡುವಂತ ಒಂದು ಸಮಯ ಒದಗಿ ಬರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಇಷ್ಟೆಲ್ಲ ನಾವು ಪಾಸಿಟಿವ್ ಹೇಳಿದಾಗ, ಸ್ವಲ್ಪ ನೆಗೆಟಿವ್ ಅಂತ ನಾವು ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಏನಾದರೂ ಆರೋಗ್ಯದ ಸಮಸ್ಯೆ, ಹೆಚ್ಚಾಗಿ ಮುಖದ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಸ್ವಲ್ಪ ಬಾಯಿಯ ಸಮಸ್ಯೆ, ಬಾಯಿಯ ವಾಸನೆ ಬರುವಂಥದ್ದು, ಆ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಚರ್ಮ ವ್ಯಾಧಿಗಳು ಕೂಡ ಬರುವಂಥದ್ದು ನಾವು ವೃಶ್ಚಿಕ ರಾಶಿಯವರಿಗೆ ಒಂದು ರಾಶಿಯ ಒಂದು ನವಗ್ರಹಗಳ ವಿಸ್ತೃತವಾದ ಗೋಚಾರ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಈ ಒಂದು ವಿಚಾರದಲ್ಲಿ ಮತ್ತು ರಾಶಾಧಿಪತಿಯ ವಿಸ್ತೃತವಾದ ಗೋಚಾರ, ಈ ರೀತಿ ಫಲಗಳನ್ನ ನಾವು ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಹೆಚ್ಚು ಪಾಸಿಟಿವ್ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ನೆಗೆಟಿವ್ ಕೂಡ ಇದೆ. ಆದರೆ ವೃಶ್ಚಿಕ ರಾಶಿಯವರು ಒಂದನ್ನ ತಿಳ್ಕೋಬೇಕು, ಯಾವುದೇ ಗುರುಬಲ ಇಲ್ಲ ಈ ತರ ಅಂತ ಯಾವುದು ನೆಗೆಟಿವ್ ಫೀಲ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಹೆಚ್ಚು ರಾಹು ಕೇತುವಿನ ಗೋಚಾರ, ಯಾಕಂದ್ರೆ ರಾಹು ಕೇತು ಅಂದ್ರೆ ಬ್ರಹ್ಮಾಂಡ ಶಕ್ತಿ ಅಂತ ಹೇಳ್ತೀವಿ.
ಹೆಚ್ಚು ಏನಾದರೂ ಅಂದ್ಕೊಂಡ್ರೆ ಸಂಕಲ್ಪ ಮಾಡಿಕೊಂಡ್ರೆ, ಅಂದರೆ ರಾಹು ಅಂದ್ರೇ ವಿಜುವಲೈಸೇಷನ್. ಈಗ ನೋಡಿ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾದಾಗ ಫಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ ಅಂತಂದರೆ ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಆ ಒಂದು ಕಲ್ಪನಾ ಶಕ್ತಿ ಈ ಒಂದು ಮಾಸದಲ್ಲಿ ಇವರಿಗೆ ಹೆಚ್ಚಾಗಿ ಆಗ್ತಾ ಬರ್ತಾ ಇರೋದ್ರಿಂದ ಇವರಿಗೆ ಏನೇ ಸಂಕಲ್ಪ ಮಾಡಿದ್ರೆ, ಅಂದರೆ ಒಂದು ಏನಾದರೂ ನಿರ್ಧಾರ ತಗೊಂಡ್ರೆ ಅಥವಾ ಒಂದು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಅಂದರೆ ಮೋರ್ ದೆನ್ ಆಫ್ ಏನದು ಜುಪಿಟರ್ ಟ್ರಾನ್ಸಿಟಿನ ಶಕ್ತಿ, ಅಂದರೆ ಗುರುಗ್ರಹದ ಒಂದು ಗೋಚಾರ ಕುಗ್ಗುತ್ತೆ, ಯಾಕಂದರೆ ಗುರುಬಲ ಕುಗ್ಗುತ್ತೆ. ಆದರೆ ಒಂದು ಅವರು ನಿರ್ಧಾರ ಮಾಡಿದ್ರೆ ಒಂದು ಸಕ್ಸಸ್ ರೇಟು ಜಾಸ್ತಿ ನಾವು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ, ಅಂದರೆ ಮೇ ತಿಂಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಹೆಚ್ಚಾಗಿ. ಗುರುಜಿ, ಯಾವುದೇ ಒಂದು ಸಮಸ್ಯೆ ಅಂತ ಹೇಳಿದಾಗ ಅದಕ್ಕೆ ಪರಿಹಾರ ಕ್ರಮ ಅನ್ನೋದು ಕೂಡ ಇದ್ದೇ ಇರುತ್ತೆ. ಕಂಪ್ಲೀಟ್ ಆಗಿ ನಾವು ಅದನ್ನ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ ಅಂದ್ರೂ ಅದರ ಒಂದು ಪ್ರಭಾವವನ್ನ ನಾವು ಪರಿಹಾರದ ಮುಖಾಂತರ ಕಮ್ಮಿಯನ್ನ ಮಾಡಬಹುದು. ಸೊ ಆ ರೀತಿ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಪರಿಹಾರ ಕ್ರಮಗಳನ್ನ ಸೂಚಿಸ್ತೀರಾ? ನೋಡಿ, ವೃಶ್ಚಿಕ ರಾಶಿಯವರು ಮೊದಲನೇದಾಗಿ ತುಂಬ ಒಳ್ಳೆ ಮಾಸ ಮೇ ತಿಂಗಳಲ್ಲಿ. ಸ್ವಲ್ಪ ಗುರುಬಲ ಕುಗ್ಗಿದ್ರು ಕೂಡ ಕೆಲವೊಂದು ಪಾಸಿಟಿವಿಟೀಸ್ ಕೂಡ ನಾವು ಇಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಪರಿಹಾರ ಮುಖ್ಯನ ಹೇಳೋದಂದರೆ ಹೆಚ್ಚು ರಾಶಿಯಾಧಿಪತಿಯಾದ ಮಂಗಳ ಗ್ರಹಕ್ಕೆ ಆಧಿಪತ್ಯ ಹೊಂದಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರಗಳನ್ನು ಯಥೇಚ್ಛವಾಗಿ ಜಪ ಮಾಡುವಂಥದ್ದು. ಅಂದರೆ ಓಂ ಶರವಣ ಭವಾಯ ನಮಃ ಅಂತೇಳಿ ಈ ಮಂತ್ರ ಬರುತ್ತೆ. ಯಥೇಚ್ಛವಾಗಿ 108 ಬಾರಿ ಈ ಮಂತ್ರವನ್ನು ಜಪ ಮಾಡಿ. ಈ ಮಂತ್ರ ಯಾರಿಗೂ ಸ್ವಲ್ಪ ತುಂಬ ಒಂದು ಬಾಯಿ ಒಳ್ಳೋದಿಲ್ಲ, ಈ ವಿಚಾರವಾಗಿ ಸಮಸ್ಯೆ ಆಯ್ತು ಅಂದರೆ ಓಂ ಅಂಗಾರಕಾಯ ನಮಃ ಅಂತೇಳಿ ಮಂತ್ರನ ಜಪ ಮಾಡ್ಬೋದು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ತೊಗರಿ ಬೇಳೆಯನ್ನು ದಾನ ಮಾಡುವಂಥದ್ದು ಈ ಪರಿಹಾರ. ಮತ್ತು ಹೆಚ್ಚು ಶುಭ ವರ್ಣ ಶುಭ ಸಂಖ್ಯೆ ಒಂದು ಪರಿಹಾರ ಮುಖೇನ ನೋಡೋದಾದರೆ ಹೆಚ್ಚು ನಂಬರ್ಸ್ 9 ಕಾಂಬಿನೇಷನ್ ಅಂತ ಹೇಳ್ತೀವಿ. ಹೆಚ್ಚು 9 ಯಾರು ಉಪಯೋಗಿಸ್ತೀರಾ, ಕಾಂಬಿನೇಷನ್ ಆಫ್ 9, 3 and 9 ಅಂತ ಹೇಳ್ತೀವಿ. 3 ಒಂದು ರಾಶಿಯಾಧಿಪತಿಯ ಮಂಗಳನ ಮಿತ್ರ ಆದ ಗುರು ಗ್ರಹದ ಸಂಖ್ಯೆ, ಮತ್ತು 9 ಅನ್ನೋದು ಮಂಗಳ ಗ್ರಹದ ಒಂದು ಸಂಖ್ಯೆ ಆಗಿರೋದ್ರಿಂದ ಕಾಂಬಿನೇಷನ್ ನಂಬರ್ಸ್ ಅಲ್ಲಿ ಪರಿಹಾರ ಮುಖೇನ ಹೆಚ್ಚು 3 and 9 ವೆಹಿಕಲ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ತಾವೇನೋ ಹೊಸದೊಂದು ಪ್ಲಾಟ್ ತಗೊಂತಿರ್ಬೋದು, ಅಪಾರ್ಟ್ಮೆಂಟ್ ತಗೊಂತಿರ್ಬೋದು, ಈ ನಂಬರ್ ಕಾಂಬಿನೇಷನ್ಸ್ ಟೋಟಲ್ ಮಾಡಿದ್ರೆ 3 ಅಥವಾ ಟೋಟಲ್ ಮಾಡಿದ್ರೆ 9, ಅಥವಾ ನಾವು ಆ ಕೆಲವಾರು ವಿಚಾರಗಳಲ್ಲಿ ನಮ್ಮ ಸಂಖ್ಯಾಶಾಸ್ತ್ರ ಎಪಿಸೋಡ್ಗಳಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀವಿ. ಅದರಲ್ಲಿ ಮಿರರ್ ನಂಬರ್ಸ್ ಅಂತ ಬರುತ್ತೆ, ಅಂದರೆ 3939 ಅಂತ ರಿಪಿಟೇಟಿವ್ ನಂಬರ್ಸ್ ಬರುತ್ತೆ. ಆ ರೀತಿ ನಂಬರ್ ಕಾಂಬಿನೇಷನ್ ಆಗಿರ್ಬೋದು. ಈ ರೀತಿ ಯಥೇಚ್ಛವಾಗಿ ನಂಬರ್ ಕಾಂಬಿನೇಷನ್ ಆಗಿರ್ಬೋದು. ಮತ್ತು ಇದರ ವಿಚಾರವಾಗಿ ದೇವಸ್ಥಾನದ ನಾನು ಏನು ತಿಳಿಸ್ಕೊಟ್ಟೆ. ಮತ್ತು ಕಲರ್ ಕಾಂಬಿನೇಷನ್ ಹೆಚ್ಚು ರೆಡ್ ಆ್ಯಂಡ್ ಪಿಂಕ್ ಅಂತ ಹೇಳ್ತೇವೆ. ಸೊ ಯಾರು ರೆಡ್ ಆ್ಯಂಡ್ ಪಿಂಕ್ ಜಾಸ್ತಿ ಕಲರ್ಸ್ನ ಯೂಸ್ ಮಾಡ್ತಾರೆ ಅಂದರೆ ಅವರ ಬಟ್ಟೆಗಳು ಧರಿಸ್ಬೋದು. ಮನೆಯಲ್ಲಿ ನಮ್ಮ ವಾಸ್ತು ವಿಚಾರವಾಗೂ ಹೇಳಿದೆ, ಅವ್ರ ಮನೆಯಲ್ಲಿ ಯೂಸ್ ಮಾಡ್ತಿರುವಂಥ ಬೆಡ್ಶೀಟ್ಗಳನ್ನು ಕಲರ್ನ ಬಳಸ್ಬೋದು. ಅದು ಕೂಡ ರೆಮಿಡಿ ಆಗಿ ವರ್ಕ್ ಆಗುತ್ತೆ. ಈ ರೀತಿ ಈ ನಂಬರು, ಈ ಕಲರು ಮತ್ತು ಈ ಪ್ರತಿಯೊಂದು ದೇವಸ್ಥಾನದ ವಿಚಾರವಾಗಿ ಪರಿಹಾರ ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮೇ ಮಾಸದಲ್ಲಿ ಅತ್ಯದ್ಭುತವಾಗಿರುವಂಥ ಸಮಯ ಗೋಚಾರದಲ್ಲಿ ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಹಾಗೆ ಪಂಚಾಂಗ ಶ್ರವಣ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಪರಿಹಾರ ಕ್ರಮಗಳೇನು, ಶುಭ ವರ್ಣ ಶುಭ ಸಂಖ್ಯೆ, ಈ ಇಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಈ ವಿಶೇಷವಾದ ಮಾಹಿತಿಯ ಮುಖಾಂತರ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಕೂಡ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.